ಮಿಲಿಟರಿ ತಂಡ ಕೂಡ ಈಗ ಸ್ಥಳಕ್ಕೆ ಧಾವಿಸ್ತಾ ಇದೆ. ಕಾರಣ ಕಾರ್ಯಾಚರಣೆ ತುಂಬಾ ವಿಳಂಬವಾಗ್ತಾ ಇದೆ. ಉತ್ತರ ಕನ್ನಡದ ಶಿರೂರು ಬಳಿ ಭೂಕುಸಿತ ಏನಾಗಿದೆ, ಶಿರೂರು ಹೈವೇ ಗಂಗಾವಳಿ ನದಿಯಲ್ಲಿ ಈಗ ಕಾರ್ಯಾಚರಣೆಯನ್ನ ಮಾಡಕ್ಕೆ ಮುಂದಾಗಿದ್ದಾರೆ. ರಕ್ಷಣಾ ಕಾರ್ಯಕ್ಕೆ ಈಗ ಮಿಲಿಟರಿ ತಂಡ ಧಾವಿಸಿದೆ. ಮಳೆ ಮಣ್ಣು ಕುಸಿತದಿಂದ ಕಾರ್ಯಾಚರಣೆ ವಿಳಂಬವಾಗ್ತಾ ಇರುವ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಾಚರಣೆಗೆ ಕೇಂದ್ರದಿಂದ ಮಿಲಿಟರಿ ಟೀಮ್ ಈಗ ಆಗಮಿಸಿದೆ ಸ್ಥಳಕ್ಕೆ ವಿಶೇಷ ಕಾರ್ಯಾಚರಣೆಗೆ. ರಕ್ಷಣಾ ಕಾರ್ಯ ಈಗ ಅಲ್ಲಿ ತುಂಬ ತಡ ಆಗ್ತಾ ಇದೆ. ಕಾರಣ ಒಂದು ಕಡೆಗೆ ಮಳೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ, ಇನ್ನೊಂದು ಕಡೆಗೆ ಮಣ್ಣು ಕುಸಿತಾ ಇದೆ. ಈ ಥರ ಮಳೆ ಮತ್ತು ಮಣ್ಣು ಕುಸಿತವಾಗುವಂಥ ಸಂದರ್ಭದಲ್ಲಿ ಅದನ್ನು ನಿಭಾಯಿಸುವಂಥ ಕೆಲಸ ನಮ್ಮಲ್ಲಿರುವಂಥವ್ರಿಗೆ ಸ್ವಲ್ಪ ಕಡಿಮೆ, ಅದನ್ನು ತೆರವು ಮಾಡ್ತಾರೆ, ಅದನ್ನೆಲ್ಲ ಮಾಡ್ತಾರೆ. ಬಟ್ ಅದಕ್ಕೆ ಅಂತ ವಿಶೇಷ ಕಾರ್ಯಾಚರಣೆಯನ್ನೇ ಈಗ ಹಿಮಾಲಯ ಪರ್ವತಗಳ ತಪ್ಪಲಿಗಳಲ್ಲಿ ಇಂತಹ ಸರ್ವೇ ಸಾಮಾನ್ಯವಾಗಿ ಅವ್ರಿಗೆಲ್ಲ ಆಗ್ತಾ ಇರತ್ತೆ. ಅಲ್ಲಿ ಗುಡ್ಡ ಕುಸಿತ ಅವುಗಳನ್ನು ನಿಭಾಯಿಸುವಂಥ ಚಾಕಚಕ್ಯತೆ ಇರುವಂಥದ್ದು ಕೆಲವು ತಂಡಗಳಿರುತ್ತೆ ಸ್ಪೆಷಲ್ ಆಗಿ. ಮಿಲಿಟರಿ ಟೀಮ್ ಈಗ ಅಲ್ಲಿಗೆ ಸ್ಥಳಕ್ಕೆ ಆಗಮಿಸಿದೆ. ನನ್ನ ಸಹೋದ್ಯೋಗಿ ಈಗ ಉತ್ತರ ಕನ್ನಡ ಜಿಲ್ಲೆಯ ವರದಿಗಾರರಾಗಿರುವಂಥ ನವೀನ್ ಸಾಗರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನವೀನ್, ಈಗ ಏನೆಲ್ಲ ಅಪ್ಡೇಟ್ಸ್ ಬರ್ತಾ ಇದೆ? ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ. ಏನಾದರೂ ಬೇರೆ ಏನಾದರೂ ಸ್ಪೆಷಲ್ ಆಗಿ ಮನವಿಯನ್ನೇನಾದರೂ ಇಟ್ಟಿದ್ದಾರೆ ಅಧಿಕಾರಿಗಳು, ಇಂತಿಂಥದ್ದಾಗಬೇಕು, ಈ ಭಾಗದಲ್ಲಿ ಇನ್ನೂ ಕೂಡ ಕಾರ್ಯಾಚರಣೆ ವಿಳಂಬವಾಗ್ತಾ ಇದೆ ಏನಕ್ಕೆ, ಇವೆಲ್ಲ ವಿವರಣೆ ಏನಾದರೂ ಕೊಡ್ತಾ ಇದ್ದಾರೆ? ಏನಿದೆ ಅಪ್ಡೇಟ್ಸ್? ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಸಿದ್ದರಾಮಯ್ಯ ಜೊತೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಇದ್ದಾರೆ, ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಂಕಾಳ ವೈದ್ಯರು ಕೂಡ ಇದ್ದಾರೆ, ದೇಶಪಾಂಡೆ ಅವರು ಕೂಡ ಇರುವಂತದ್ದು. ಹೀಗಾಗಿ ಈಗ ಏನೇನೋ ಆಗಿದೆ, ಯಾವೆಲ್ಲ ಕಾರ್ಯಾಚರಣೆಗಳಾಗಿದೆ ಅಂತ ಬಗ್ಗೆ ಈಗ ಅಧಿಕಾರಿಗಳ ಜೊತೆ ಮತ್ತು ಜಿಲ್ಲಾಧಿಕಾರಿಗಳ ಜೊತೆ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂತದ್ದು. ಇನ್ನು ಆ ಭಾಗದಲ್ಲಿ ಈಗ ಇನ್ನೂ ಕೂಡ ತೆರವು ಕಾರ್ಯಾಚರಣೆ ಆಗ್ಬೇಕಾಗಿದೆ. ಹಾಗಾಗಿ ಅದರ ಒಂದು ವೀಕ್ಷಣೆಯನ್ನು ಕೂಡ ಈಗ ಸಿದ್ದರಾಮಯ್ಯನವರು ಈಗ ಮಾಡ್ತಾ ಇರುವಂತದ್ದು. ಇನ್ನು ಇವತ್ತು ನೌಕಾದಳದಲ್ಲಿ ಕೂಡ ಮುಖ್ಯಮಂತ್ರಿಗಳು ಇವತ್ತು ಮೀಟಿಂಗ್ ಅನ್ನು ನಡೆಸುವಂತ ಇದ್ದಾರೆ. ಆ ಮಾಹಿತಿಯನ್ನ ತೆಗೆದುಕೊಳ್ತಾರೆ. ಜೊತೆಗೆ ಒಂದು ವೈಮಾನಿಕ ಸಮೀಕ್ಷೆಯನ್ನು ಕೂಡ ಮಾಡುವಂತದ್ದು. ಜೊತೆಗೆ ಶವ ಇಲ್ಲದ ಶೋಧ ಕಾರ್ಯಕ್ಕೂ ಕೂಡ ಈಗ ಹೆಲಿಕಾಪ್ಟರ್ ಅನ್ನು ಬಳಸಿ ಭಾಗದಲ್ಲಿ ನೋಡುವಂತ ಕೆಲಸಕ್ಕೆ ಈಗ ತಯಾರಿಸಬೇಕಾಗಿದೆ. ಹಾಗಾಗಿ ನೌಕಾದಳದ ಅಧಿಕಾರಿಗಳ ಜೊತೆ ಕೂಡ ಇವತ್ತು ಸಭೆಯನ್ನ ನಡೆಸ್ತಾರೆ. ಅದರ ಜೊತೆಗೆ ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಗುದ್ದಾಗಿದೆ ಅವೆಲ್ಲದರ ಬಗ್ಗೆಯೂ ಕೂಡ ಈಗ ಮಾಹಿತಿಯನ್ನ ತೆಗೆದುಕೊಂಡು ನಂತರದಲ್ಲಿ ರಾಜ್ಯ ಸರ್ಕಾರದ ಸ್ವಾಮ್ಯದಲ್ಲಿ ಬರುವಂತಹ ರಸ್ತೆಗಳೇನಿದ್ದಾವೆ ಆ ಭಾಗದಲ್ಲಿರುವಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದು ಏನು ಭದ್ರತೆ, ಯಾಕಂದ್ರೆ ಗುಡ್ಡಗಳು ಹೆಚ್ಚು ಕುಸಿತಾ ಇರೋದ್ರಿಂದ ಆ ಭಾಗ ತಡೆಗೋಡೆಗಳನ್ನ ನಿರ್ಮಾಣ ಮಾಡುವುದರ ಬಗ್ಗೆ ಹಣ ಬಿಡುಗಡೆ ಬಗ್ಗೆ ಕೂಡ ಇವತ್ತು ಚರ್ಚೆ ನಡೆಯಲಿದೆ. ಅಧಿಕಾರಿಗಳು ಕೂಡ ಈ ಬಗ್ಗೆ ಈಗಾಗಲೇ ಹೇಳುವಂತದ್ದು. ಜಿಲ್ಲೆಯಲ್ಲಿ 439ಕ್ಕೂ ಹೆಚ್ಚು ಪ್ರದೇಶಗಳು ಭೂಕುಸಿತವಾಗುವ ಪ್ರದೇಶಗಳಿದ್ದಾವೆ. ಈಗಾಗಲೇ 5 ಸೂಕ್ಷ್ಮ ಪ್ರದೇಶಗಳನ್ನ ಗುರುತಿಸಲಾಗಿದೆ. ಇವುಗಳಲ್ಲಿ ಕಾರ್ಯಾಚರಣೆ ಮಾಡುವ ಮತ್ತೆ ಹಣ ಬಿಡುಗಡೆ ಆಗಬೇಕಾಗಿದೆ, ತಡೆಗೋಡೆಗಳನ್ನ ನಿರ್ಮಿಸಬೇಕಾಗಿದೆ. ಇದರ ಬಗ್ಗೆ ಕೂಡ ಇವತ್ತು ಚರ್ಚೆ ನಡೆಯಲಿದೆ. ಅರುಣ್. ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.